ಈಗ ಪತ್ರ ಓದೋಣವಾ? ಗುರುಜಿ, ಈ ಪತ್ರವನ್ನ ಪೂರ್ಣಿಮಾ ಅವರು ಬರೆದಿದ್ದಾರೆ ಶಿವಮೊಗ್ಗದಿಂದ. ಪಿತೃ ಸಮಾನರಾದ ಶ್ರೀ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಗಳಿಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಗುರುಜಿ, ಇವರ ಮನೆಯಲ್ಲಿ ವರ್ಷಕ್ಕೊಂದು ಬಾರಿ ಶನಿ ಮಹಾತ್ಮ ಕಥೆಯನ್ನ ಓದ್ತಾರಂತೆ. ಸ್ವತಃ ಅವರ ತಂದೆಯೇ ಓದ್ತಾರಂತೆ. ಹಾಗಾಗಿ ಅವ್ರು ಓದೋ ಸಮಯದಲ್ಲಿ ಎಳ್ಳಿನ ದೀಪವನ್ನ ರಾತ್ರಿ ಇಡೀ ಉರಿಸ್ತಾರಂತೆ. ಹಾಗಾಗಿ ಇದು ಸರಿಯೋ ತಪ್ಪೋ ಈ ಒಂದು ಪರಿಪಾಟಲು ಅಂತ ಕೇಳ್ತಾ ಇದ್ದಾರೆ. ಎಳ್ಳಿನ ದೀಪವನ್ನ ಹಚ್ಚೋದು ಯಾವ ಕಾಲಕ್ಕೂ ಒಳ್ಳೆಯದು, ಸಮಂಜಸವಾಗಿರ್ತಕ್ಕಂಥದ್ದು. ಎಳ್ಳನ್ನು ಸುಡಬಾರ್ದು ಅಂತ ಹೇಳ್ತೀವಿ. ಅಂದರೆ ಸಾಧಾರಣವಾಗಿ ಎಳ್ಳಿನ ದೀಪ ಅಂದರೆ ಎಳ್ಳಿನ ಬತ್ತಿಯಲ್ಲಿ ವಿಶೇಷವಾಗಿ ಒಂದು ಬಿಳಿ ಬತ್ತಿಯನ್ನು ತಗೊಂಡು ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿದಾಗ ಬಹಳ ಒಳ್ಳೆಯದು. ಆದರೆ ಎಳ್ಳನ್ನು ಸುಡಬಾರ್ದು. ಎಳ್ಳು ದೀಪ ಅನ್ನೋದು ಎಳ್ಳಲ್ಲೇ ಪೂರ್ತಿಯಾಗಿ ಕಪ್ಪು ಬಟ್ಟೆ ಹಾಕಿ ಎಳ್ಳನ್ನೆಲ್ಲ ಸುಡ್ತಾ ಕೂತ್ಕೊಳ್ಳೋದು ತಪ್ಪು. ಅದಕ್ಕೋಸ್ಕರ ಸಮಂಜಸವಾಗಿರ್ತಕ್ಕಂಥ ವಿಚಾರ ಏನು ಅಂದರೆ ಯಾವತ್ತೂ ಎಳ್ಳನ್ನು ಸುಡದೆ ಆಹಾರವಾಗಿ ತಗೊಳ್ತಕ್ಕಂಥ ಜನೇಶ್ವರನಿಗೆ ಪ್ರಿಯವಾಗಿರೋದನ್ನು ಸುಡದೆ ದೀಪವನ್ನು ಹಚ್ಚಬೇಕಾದ್ರೆ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಧಾರಾಳವಾಗಿ ಹಚ್ಬೋದು. ಗುರುಜಿ, ಹಾಗೆ ಶನಿ ಮಹಾತ್ಮ ಕಥೆಯನ್ನ ಎಲ್ಲರ ಮನೆಯಲ್ಲೂ ಮಾಡ್ತಿದ್ದಂತಹ ಒಂದು ಕಾಲವಿತ್ತು. ಆದ್ರೆ ದಿನೇ ದಿನೇ ಬರ್ತಾ ಬರ್ತಾ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ನೀವೇನ್ ಹೇಳ್ತೀರಾ ಗುರುಜಿ? ಪ್ರತಿಯೊಬ್ಬರ ಮನೆಯಲ್ಲೂ ಹಾಗೆ ಮಾಡ್ಬೇಕಾ, ಅಥವಾ ಅವರ ಪೂರ್ವಿಕರು ಮಾಡ್ತಾ ಬಂದಿದ್ರೆ ಮಾತ್ರ ಮಾಡ್ಕೊಂಡು ಬರ್ಬೇಕಾ, ದೇವಸ್ಥಾನಗಳಲ್ಲಿ ಮಾತ್ರ ಮಾಡ್ಬೇಕಾ? ನಿಮ್ಮ ಉತ್ತರ ಏನು? ಏನು ಅಂದ್ರೆ, ನೀವು ಕೇಳಿರತಕ್ಕಂಥ ಪ್ರಶ್ನೆ, ಶನೇಶ್ವರ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಮನೆಯ ಒಳಗೆ ಕಥೆ ಶ್ರವಣವನ್ನು ಮಾಡಬಾರ್ದು ಅಂತ ಹೇಳ್ತೀವಿ. ಸಾಧಾರಣವಾಗಿ ಅಕಸ್ಮಾತ್ ಹೆಂಗಸರಿದ್ದ ಪಕ್ಷದಲ್ಲಿ ಮಡಿ ಮೈಲಿಗೆ ಅನ್ನೋದು ಮೊದಲಿಂದ ಇಟ್ಕೊಂಡು ಬಂದಿದ್ದೀರಾ. ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಪದ್ಧತಿ ಪ್ರಕಾರ ಮನೆಯಲ್ಲಿ ಹೆಂಗಸರು ದೂರವಾಗಿ ಕೂಡಿಸ್ತೀವಿ ಆ 4 ದಿನಗಳ ಕಾಲ. ಪ್ಲಸ್ ನಾವು ಏನೇನು ಮಾಡ್ತೀವಿ ಅದನ್ನೆಲ್ಲ ಶುಚಿರ್ಭೂತವಾಗಿ ಇಟ್ಕೊಂಡಿರ್ತೀವಿ ಮನೆ ಅಂತ ಹೇಳಿ ಅಭ್ಯಾಸವಿದ್ದರೆ ಶನಿ ಕಟ್ಟರೆ ಮನೆಯಲ್ಲಿ ಖಂಡಿತ ಮಾಡಬಹುದು. ಇಲ್ಲದೇ ಇದ್ದರೆ ಬಹಳ ದೋಷಕರ. ಅಂದರೆ ಮಡಿ ಮೈಲಿಗೆ ಅನ್ನೋದು ಇಲ್ಲದೇ ಇದ್ದ ಪಕ್ಷದಲ್ಲಿ ಅಂತಹ ಮನೆಗಳಲ್ಲಿ ಮಾಡಲೇಬಾರ್ದು. ಇದನ್ನು ಯಾವಾಗಲೂ ಸಾಧಾರಣವಾಗಿ ಶನೇಶ್ವರನ ಕಥೆಗಳನ್ನು ಓದಬೇಕಾದ್ರೆ ಹೊರಗಡೆ ಓದಬೇಕು, ಸಂಧ್ಯಾ ಕಾಲದಲ್ಲಿ ಓದಬೇಕು, ದೇವಾಲಯಗಳಲ್ಲಿ ಓದಬೇಕು ಅಂತ ಹೇಳ್ತೀವಿ. ಪ್ರತಿಯೊಬ್ಬರೂ ಈ ಕೆಲಸವನ್ನು ಮಾಡಿ ಅಂತ ನಾವು ಪ್ರತಿಯೊಂದು ತಿಂಗಳಲ್ಲೂ ಮಾಡ್ಕೊಂಡು ಬರಬೇಕು. ಒಂದು ಗ್ರಾಮಕ್ಕೆ ಅಭಿವೃದ್ಧಿ ಆಗುತ್ತೆ, ಒಂದು ಊರಿಗೆ ಅಭಿವೃದ್ಧಿ ಆಗುತ್ತೆ, ಒಂದು ದೇಶಾಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ವಿಚಾರ. ಶನಿ ಶ್ರವಣ, ಕಥಾಶ್ರವಣವನ್ನು ಹೇಳ್ತಾ 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 ಊರಲ್ಲಿ ದಾರಿದ್ರ್ಯ ಹೋಗ್ತಾ ಇರುತ್ತೆ. ಶನಿಗೆ ಸಂತೃಪ್ತಿ ಪ್ರಿಯ ಅಂತ ಹೇಳಿ ಅವನು ಹೇಳ್ತಾ ಬರ್ತೀವಿ. ಅದಕ್ಕೆ ಪ್ರಸನ್ನ ಆತ್ಮಂ ಅಂತ ಕರಿತೀವಿ. ಅವನ್ನ ಪ್ರಸನ್ನ ಮಾಡಬೇಕು, ಸಂತೋಷ ಪಡಿಸ್ಬೇಕು. ಹೇಗೆ ಪಡಿಸೋದು? ಕಥೆ ಶ್ರವಣ ಮಾಡಿದಾಗ ಸಾಯಂಕಾಲದಲ್ಲೆಲ್ಲ ಕೂತಿದ್ದಾಗ ಆ ಮಜ್ಜಿಗೆಯನ್ನು, ಅಂಬ್ಳಿಯನ್ನ ಎಲ್ಲರಿಗೂ ಹಂಚಿ, ವಿಶೇಷವಾಗಿರ್ತಕ್ಕಂಥ ಈ ಒಂದು ತೈಲಾಭ್ಯಂಜನ ಅಂದರೆ ನೀರಿನ ಅಭ್ಯಂಜನ, ಸ್ನಾನ ಮಾಡಿಸ್ತಾ ಇರಬೇಕು. ಕಥೆ ಓದಬೇಕಾದ್ರೆ ಶನೇಶ್ವರನಿಗೆ ಅಭಿಷೇಕ ತೈಲಾಭ್ಯಂಜನ ಮಾಡ್ತಾ ಇದ್ರೆ ಇನ್ನೂ ಸಂತೋಷವಾಗ್ತಾ ಇರ್ತಾನೆ. ಅದು ಸಾಯಂಕಾಲ ಸೂರ್ಯ ಅಸ್ತವಾದ ಮೇಲೆ ಈ ರೀತಿ ಮಾಡಿದಾಗ ಗ್ರಾಮದವರೆಲ್ಲ ಕಥೆಯನ್ನು ಕೇಳಬೇಕು. ರಾತ್ರಿ ಹರಿಕತೆ ಹೇಳ್ದಂಗೆ ಕೇಳ್ತಾ ಇದ್ದಾಗ ಇವರೆಲ್ಲ ಏನು ಮಾಡ್ತಾರೆ? ನಿದ್ದೆ ಮಾಡ್ತಾ ಇರ್ತಾರೆ. ಹೀಗೆಲ್ಲ ನಿದ್ದೆ ಮಾಡ್ತಿರೋದಲ್ಲ, ಆ ಕಾಲದಲ್ಲಿ ಅದಕ್ಕೇಂತ ಹೋಗೋರು. ಶಿವರಾತ್ರಿ ಇದ್ದಾಗೆ ಆ ಶನೇಶ್ವರನ ಒಂದು ಪ್ರದೋಷ ಕಾಲ, ಶನಿ ಕಾಲ ಅಂತಲೇ ಸಂಧ್ಯಾ ಕಾಲದಲ್ಲಿ ಹೇಳೋರು. ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಹಾಗೆ ನಡೆಸ್ಕೊಂಡು ಹೋಗಿ ಕನಿಷ್ಠ ಪಕ್ಷ 3 ತಿಂಗಳಿಗೊಮ್ಮೆ, ಅಂದರೆ ವರ್ಷದಲ್ಲಿ 4 ಸಲ ಆದರೂ ಶನಿ ಕಥಾ ಮಾಲಿಕವನ್ನು ಹೇಳ್ತಾ ಇರಬೇಕು ಊರ ಅಭಿವೃದ್ಧಿಗೆ. ಅಕಸ್ಮಾತ್ ಇಲ್ಲ ನಾವು ಮಾಡಿಸ್ತೀವಿ ಅಂದರೆ ಯಾರಾದರೂ ಓದಿಸೋದು ಆ ಥರ ಮಾಡಬೇಕಾದ್ರೆ ಪ್ರತಿ ಶನಿವಾರಕ್ಕೆ ಒಂದು ಅಧ್ಯಾಯ ಇದ್ದ ಹಾಗೆ ಎಲ್ಲ ಶನಿವಾರಗಳಲ್ಲಿ ನಾವು ಮುಗಿಸ್ಬೋದಾದು 9 ಶನಿವಾರಗಳು. ಈ ರೀತಿ ಆದರೂ ಮಾಡ್ಕೋಬೋದು. ಇಲ್ಲ ಒಂದು ಶನಿವಾರ ಒಂದು ಊರಲ್ಲಿ, ಇನ್ನೊಂದು ಶನಿವಾರ ಇನ್ನೊಂದು ಊರಲ್ಲಿ, ಹೀಗೆ ಒಬ್ಬೊಬ್ಬರು ಒಂದೊಂದು ಊರಲ್ಲಿ, ಒಂದು ಗ್ರಾಮಕ್ಕೆ, ಒಂದು ಸಣ್ಣ ಗ್ರಾಮ, ದೊಡ್ಡ ಊರು ಅಂತ ಇಟ್ಕೊಳ್ಳೋಣ. ಆ ಊರಿಗೆ ಒಂದು 18 ಗ್ರಾಮನೋ 6 ಗ್ರಾಮನೋ 8 ಗ್ರಾಮನೋ ಇರುತ್ತೆ. ಇವತ್ತು ಈ ಗ್ರಾಮಕ್ಕೆ ಬರ್ತೀವಪ್ಪ, ನಿಮ್ಗೆಲ್ಲ ರೆಡಿ ಮಾಡ್ಕೊಳ್ಳಿ ಅಂದರೆ ಆ ಗ್ರಾಮಕ್ಕೆ ಹೋಗಿ ಆ ಊರಿಂದ ಎಲ್ಲರೂ ಸೇರ್ಕೊಳ್ಳೋದು. ಅಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿಸಿ ಕಥಾಶ್ರವಣ ಮಾಲಿಕೆ. ಯಾಕೆಂದರೆ ಆ ಊರಲ್ಲಿ ಶನೇಶ್ವರ ದೇವಸ್ಥಾನ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇಷ್ಟು ವಿಚಾರವನ್ನು ಮಾತಾಡಿ ಪರಿವರ್ತನೆ ಮಾಡಿಕೊಂಡು ಆ ಶನಿ ಶ್ರವಣವನ್ನು ಪರಿಪೂರ್ಣವಾಗಿ ಕೇಳ್ಕೊಂಡ ಮೇಲೆ ಬೆಳಗಿನ ಜಾವ ಸ್ನಾನ ಮಾಡಿ ಮತ್ತೆ ಆ ದೇವಸ್ಥಾನ ಸ್ಥಳಕ್ಕೆ ಬಂದು, ಅಂದರೆ ಶುಚಿರ್ಭೂತ ಆಗಬೇಕು, ಬಂದು ಪ್ರಸಾದವನ್ನು ಸ್ವೀಕರಿಸ್ಬೋದು. ಆ ಸಮಯಕ್ಕೆ ಅನ್ನದಾನ ಎಲ್ಲ ಮಾಡ್ತಾರೆ. ಆ ಅನ್ನದಾನ ಮಾಡೋ ಸಮಯದಲ್ಲಿ ಬಹಳ ಚೆನ್ನಾಗಿ ಅಂಬ್ಳಿಯನ್ನು, ರಾಗಿ ಅಂಬ್ಳಿಯನ್ನು ಹಂಚಬೇಕು. ಶನಿಗೆ ತುಂಬ ಪ್ರಿಯವಾಗಿರೋದು, ಅಮ್ಮನವ್ರಿಗೂ ತುಂಬ ಪ್ರಿಯ. ಅದು ಗ್ರಾಮದಲ್ಲಾಗ ಯಾಕೆ ಅಭಿವೃದ್ಧಿ ಅಂದರೆ ಗ್ರಾಮ ದೇವತೆ ಸಂತೃಪ್ತಿಯಿಂದ ಮೊದಲಾಗಿ ವಿಚಾರ. ಸೊ ಆ ಗ್ರಾಮಕ್ಕೆ ಒಳ್ಳೆಯದಾಗಕ್ಕೆ ನೀವೆಲ್ಲ ಇದನ್ನು ಮಾಡಬೇಕು, ಮಾಡ್ತಾ ಇರಬೇಕು. ಎಂದೆಂದು ನಮ್ಮ ಸಂಸ್ಕಾರಗಳನ್ನ ಬಿಡಬಾರದು ಅಂತ ಮುಖಾಂತರ ತಿಳಿಸ್ತಾ ಇದ್ದೀವಿ. ಪೂರ್ಣಿಮಾ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ನಮ್ಮ ಮುಂದಿನ ಪತ್ರವನ್ನು ಬರೀತಿದ್ದಾರೆ ಮಂಗಳ ಸುಮಾ ನಾಯಕ್ ಅವರು ಕಾರವಾರದಿಂದ. ಅವರ ಯಜಮಾನರಿಗೆ ಮೂಗಿನ ತೊಂದರೆ ಅಂತೆ ಗುರುಜಿ. ಎಲುಬು ಬೆಳೆದಿದೆ, ಉಸಿರಾಡೋಕೆ ತೊಂದರೆ ಆಗತ್ತೆ, ಧೂಳು ಹೋಗಿ ಶೀತ ಜಾಸ್ತಿಯಾಗಿ ರಕ್ತ ಬರುತ್ತೆ. ಶಸ್ತ್ರಚಿಕಿತ್ಸೆ ಎಲ್ಲ ಮಾಡ್ಸಾಯ್ತು ಗುರುಜಿ, ಆದ್ರೂ ಪ್ರಯೋಜನವಾಗ್ತಿಲ್ಲ, ಅವ್ರು ಆರಾಮಿಲ್ಲ. ಜೊತೆಗೆ ಅವರ ತಾಯಿಗೆ ಮಕ್ಕಳಿರ್ಲಿಲ್ಲ. ಒಂದ್ ಸ್ವಲ್ಪ ವರ್ಷ ಆದ ಮೇಲೆ 11 ಮಕ್ಕಳು ಜನಿಸಿದ್ರು. ಆದ್ರೆ ಎಲ್ಲರೂ ತೀರ್ ಹೋದ್ರಂತೆ. ನಂತರ ಅವರು ಒಂದು ಗಣಪತಿಯಲ್ಲಿ ಹರಕೆಯನ್ನ ಹೊತ್ಕೊಂಡ್ರು. ಅದೇನಂದ್ರೆ, ನಾನು ಮಾಘ ಗಣಪತಿಯ ಪೂಜೆ ಮಾಡ್ತೀನಿ ಅಂತ ಹೇಳಿ. ಈಗ ಒಂದು ತೊಂದರೆ ಬಂದಿದೆಯಂತೆ. 5 ವರ್ಷಕ್ಕೆ ಒಮ್ಮೆ ಮಾತ್ರ ಅವ್ರು ಗಣಪತಿ ಪೂಜೆ ಮಾಡ್ಬೇಕಂತೆ. ಇಲ್ದಿದ್ರೆ ಅದ್ರೊಳಗೆ ಹಬ್ಬವನ್ನ ಆಚರಿಸಿದ್ರೆ ಯಾರಾದ್ರೂ ಒಬ್ರು ತೀರ್ ಹೋಗ್ತಾರಂತೆ. ಇದಕ್ಕೆ ಕಾರಣ ಏನು ಅಂತ ಕೇಳ್ತಿದ್ದಾರೆ. ನೋಡಿ, ಸಾಧಾರಣವಾಗಿ ಮಾಘ ಮಾಸ ಅಂತ ಯಾವಾಗ ಹೇಳ್ತೀವಿ?
ಚಳಿಗಾಲದಲ್ಲಿ, ಶೀತ ಅಂದರೆ ಚಳಿಗಾಲದಿಂದ ಪ್ರಾರಂಭ ಮಾಡಿ ವಿಶೇಷವಾಗಿ ಮುಗಿಯೋ ಸಮಯಕ್ಕೆ ನಾವು ಆ ಚಳಿಗಾಲ ಪ್ರಾರಂಭ ಮಾಡಿದಾಗ ಕಾರ್ತಿಕ ಮಾಸದಿಂದ ಮಾಘ ಮಾಸಕ್ಕೆ ಒಂದು ವಿಶೇಷವಾದ ಸಮಯ 5 ತಿಂಗಳ ಕಾಲ. ಆ 5 ತಿಂಗಳ ಕಾರ್ತಿಕ ಮಾಸದಿಂದ ಹಿಡಿದಾಗ ಸುಬ್ರಹ್ಮಣ್ಯಾಂಶ, ಮಾಘ ಮಾಸದವರೆಗೂ ಬಂದಾಗ ಪರಮೇಶ್ವರನ ಅಂಶ. ಅದಕ್ಕೆ ಉತ್ತರಾಯಣದಿಂದ ದಕ್ಷಿಣಾಯಣ ಸೂರ್ಯ ಚೇಂಜ್ ಆದಾಗ ಮಾಘ ಮಾಸ ಬಂದೇ ಬಿಡುತ್ತೆ. ಈ ಮಾಘ ಮಾಸದಿಂದ ಮತ್ತೆ ಕಾರ್ತಿಕ ಮಾಸಕ್ಕೆ ಎಷ್ಟು ತಿರುಗಿ ಅದೇ ಪರಿವರ್ತನಾ ಸ್ವರೂಪಕ್ಕೆ. ಅದಕ್ಕೆ 6 ತಿಂಗಳ ಕಾಲ ಪರಿವರ್ತನೆ ಮಾಡಿರ್ತಕ್ಕಂಥ 5 ವರ್ಷಕ್ಕೊಮ್ಮೆ ಅಂತ ಹೇಳ್ತಾ ಇದ್ದೀರಾ. ನೀವೇನು ಮಾಡಿ, ಈ ರೀತಿಯಾಗಿ ಮಾಡಬೇಕು ಅನ್ನೋ ತೊಂದರೆ, ಆ ರೀತಿ ಯಾರಾದರೂ ಹೋಗ್ಬಿಡ್ತಾರೆ ಅನ್ನೋದು ತಪ್ಪು. ನೀವು ಆ ಗಣಪತಿಯನ್ನೇ ಸ್ಮರಣೆ ಮಾಡ್ಕೊಂಡಿರೋರು ನೀವೇನು ಮಾಡ್ಬೋದು, ಪ್ರತಿ ವರ್ಷದಲ್ಲಿ ನಿಮ್ಮ ಅಕಸ್ಮಾತ್ ಕಾರ್ಯಸಿದ್ಧಿ ಮಾಡ್ಕೋಬೇಕು ಅಂದರೆ ಪ್ರತಿ ವರ್ಷ ಹೋಮ ಅಂತ ಇಟ್ಕೊಳ್ಳಿ. ಸಂತೋಷವಾಗಿ ಆ ಹೋಮನ ಮಾಡಿದಾಗ ಅಗ್ನಿ ಪರಿವರ್ತನಾ ಸ್ವರೂಪಕ್ಕೆ ಸಂಪ್ರೋಕ್ಷಣೆ ಮಾಡ್ಕೊತಾನೆ. ಆವಾಗ ಏನಾಗುತ್ತೆ, ಹವಿಸ್ಸನ್ನು ಕೊಟ್ಬಿಟ್ಟಾಯ್ತು, ಈ ವರ್ಷ ನಾನು ಮಾಡ್ಕೋಬೋದು ಅಂತ ಹೇಳಿ ಹಬ್ಬವನ್ನು ಆಚರಿಸ್ಕೋಬೋದು, ಧಾರಾಳವಾಗಿ ಆಚರಿಸ್ಕೋಬೋದು. ಆ ಮಾಘ ಮಾಸದಿಂದ ಪರಿವರ್ತನೆ ಆಗುತ್ತೆ. ಖಂಡಿತವಾಗ್ಲೂ ಈ ಸಲ ಯಾವುದೇ ಕಾರಣಕ್ಕೂ ಯಾರು ಹೋಗದೇ ಇರತಕ್ಕಂಥ ಅವಕಾಶವನ್ನು ಆ ಮಹಾಗಣಪತಿ ಮಾಡ್ಕೊತಾರೆ. ನೀವು ಗಣಪತಿಗೆ ಏನು ಮಾಡಬೇಕು, ಮುಪ್ಪಿನ ಗಣಪತಿ ಅಂತ ಮೊದಲೇ ನಾನು ಹೇಳಿದ್ದೀನಿ. ಅದಕ್ಕೆ 32 ವಿಧವಾದ ಗಣಪತಿಯಲ್ಲಿ ಕ್ಷಿಪ್ರ ಪ್ರಸಾದ ಗಣಪತಿ, ಕ್ಷಿಪ್ರ ಗಣಪತಿ ಅನ್ನಕ್ಕೆ ಮೊದಲು ನಾವೇನು ಹೇಳಿದ್ವಿ, ಚೋರ ಗಣಪತಿ ಅಂದರೆ ಗುಪ್ತವಾಗಿ ಗಣಪತಿ ಪೂಜೆಯನ್ನು ಮಾಡಿ ಅದಾದ ಮೇಲೆ ಆ ವ್ರತವನ್ನು ಮುಗಿಸಿ ಹೋಮವನ್ನು ಮನೇಲಿ ಮಾಡ್ಕೋದು. ಅದರಲ್ಲಿ ಕ್ಷಿಪ್ರ ಗಣಪತಿ, ಕ್ಷಿಪ್ರ ಪ್ರಸಾದ ಗಣಪತಿ ಎರಡನ್ನೂ ಸ್ಮರಣೆ ಮಾಡ್ಕೋಬೇಕು. ಕ್ಷಿಪ್ರ ಪ್ರಸಾದ ಗಣಪತಿ ತಕ್ಷಣದಲ್ಲೇ ಫಲವನ್ನು ನೀಡುವನು, ಕ್ಷಿಪ್ರ ಗಣಪತಿ ಅಂತಕ್ಕಂಥ ಸಿಂಹ ವಾಹನದ ಮೇಲೆ ಇರತಕ್ಕಂಥವನು. ಎರಡಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು ದುರ್ಗಾಂಶದಲ್ಲಿ, ದುರ್ಗ ಶಮನ ಅಂದರೆ ಏನು, ನಮ್ಮಲ್ಲಿ ದಾರಿದ್ರ್ಯವನ್ನು ಓಡಿಸು ಅಂತ. ಅದಕ್ಕೆ ಇಂಥ ಒಂದು ಗಣಪತಿ ದುರ್ಗಾಂಶದಲ್ಲಿ ಮಹಾಗಣಪತಿ ಅಂಶದಲ್ಲಿ ಇರತಕ್ಕಂಥದ್ದು. ಇಲ್ಲ ಒಂದು ಫೋಟೋ ಯಾವ್ದಾರು ತಗೊಳ್ಳಿ, ಆ ಮಾಘ ಮಾಸ ನೀವು ಪೂಜೆ ಮಾಡಬೇಕು, ಹೋಮ ಮಾಡಬೇಕಾದ್ರೆ ಅಮ್ಮನವ್ರ ತೊಡೆಯ ಮೇಲೆ ಗಣಪತಿ ಇರಬೇಕು, ಇನ್ಯಾರು ಇರಬಾರ್ದು. ಪಾರ್ವತಿ ತೊಡೆ ಮೇಲೆ ಗಣಪತಿ ಇರಬೇಕು. ಈ ರೀತಿಯಾದ ಒಂದು ಆಚರಣೆಯನ್ನು ಇಟ್ಕೊಂಡಾಗ ಬಹಳ ಚೆನ್ನಾಗಿ ಸಮಂಜಸವಾಗಿ ನಿಮಗೆ ತೊಂದರೆಗಳಿಲ್ಲದೆ ಇದ್ದಾಗ ನಡೆಯುತ್ತೆ. ನೀವು ಹಾಗೂ ಭಯಪಟ್ಟರೆ, ತಲೆ ಕೆಡಿಸ್ಕೊಳ್ಳದೆ 5 ವರ್ಷಕ್ಕೊಂದ್ಸಲಿ 5 ತಿಂಗಳಿಗೊಂದ್ಸಲಿ ಅಂತಕ್ಕಂಥದ್ದು ವಿಚಾರವನ್ನು ತಗೊಳ್ಳೋಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ದಂತಸ್ವರೂಪ ಅಂತ ಕೇಳಿ. ಆ ದಂತಸ್ವರೂಪ ಅಂದರೆ ಏನು ಮಾಡಬೇಕು ಅಂದರೆ, ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡದ್ದು ಬೇರು ಸಿಗುತ್ತೆ. ಆ ಬೇರನ್ನು ನೀವು ಆ ಗಂಧದ ಕಲ್ ಮೇಲೆ ಇಟ್ಟು ಪೂಜೆ ಮಾಡಿ ಸ್ಮರಣೆ ಮಾಡ್ಕೊಳ್ಳೋದು. ಹಬ್ಬನ ಆಚರಿಸಬೇಕಾದ್ರೂ ದೇವ್ರ ಮೇಲೆ ಇಟ್ಬಿಟ್ಟು ಕುಂಕುಮಾರ್ಚನೆ ಮಾಡಿ ಹಬ್ಬನ ಯಾವತ್ತಿದ್ರೂ ಅದೇ ಬಿಳಿ ಎಕ್ಕದ ಗಿಡದ ಬೇರು ಒಂದಿಷ್ಟು ದೊಡ್ಡದಾಗಿ ರಂಬೆ ಥರ ಇಟ್ಕೋಬೇಕು. ಅದನ್ನು ಗಂಧದ ಕಲ್ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಹಬ್ಬ ದೇವ್ರನ್ನ ಇಟ್ಟು ವರಮಹಾಲಕ್ಷ್ಮಿ ಇಟ್ಟರು ಇದನ್ನ ಇಡಬೇಕು, ಸತ್ಯನಾರಾಯಣ ಪೂಜೆ ಮಾಡಿದ್ರು ಇದನ್ನ ಇಡಬೇಕು. ಯಾವುದೇ ಆದರೂ ಇದನ್ನಿಟ್ಟು ಪೂಜೆ ಮಾಡಿದಾಗ ಎಲ್ಲವೂ ಗಣಪತಿಮಯ. ಇಷ್ಟಕ್ಕಿಂತ ಮೇಲೆ ಇನ್ಯಾವ ಕಾರಣಕ್ಕೂ ನಿಮ್ಗೆ ತೊಂದರೆಗಳು ಬರದೇ ಇದ್ದ ಹಾಗೆ ಭಗವಂತನ ಕಾಪಾಡಿಕೊಳ್ಳಿ. ಅದು ಬರದೇ ಇದ್ದಾಗ ನಾನು ಪ್ರಾರ್ಥನೆ ಮಾಡ್ಕೊತೀನಿ ನಿಮ್ಮ ಪರವಾಗಿ.